ನೋಡಿಮಾ ಆಯ್ತು ಏನೋ ತಿರ್ಗಾ ಕರೀತಾವ ಅವ್ರು ಮಾಡಿದ್ರು ಅಂತ ನಾವು ದ್ವೇಷಕ್ಕೆ ಮಾಡ್ತಿಲ್ಲ. ನಂದೇನಂತಂದ್ರೆ ಡಿ.ಕೆ. ಶಿವಕುಮಾರ್ ಸರ್ ಹೆಸರು ಮತ್ತೆ ಸುದೀಪ್ ಅವ್ರ ಹೆಸರು ಎತ್ತಬಾರ್ದಾಗಿತ್ತು. ಅವ್ರ ಅಭಿಮಾನಿ, ಅವನು ಕಟ್ಟ ಅಭಿಮಾನಿ, ಅವನು ಸುದೀಪ್ ಅಣ್ಣ ಅವ್ರಿಗೆ. ಆಯ್ತಾ, ಅಣ್ಣ ಅಂತ ಅನ್ನಲ್ಲ ನಾನು, ಯಾಕಂದ್ರೆ ಅವ್ರು ನನಗಿನ್ನ ಚಿಕ್ಕವ್ರು, ಬಟ್ ಹೈಯಲ್ಲಿದ್ದಾರೆ, ಅಲ್ಲಿದ್ದಾರೆ. ಸೊ ಅವ್ರ ಅಭಿಮಾನಿಯಾಗಿ ಅವ್ರು ಹೇಳ್ಕೊಂಡಿದ್ದಾರೆ ನಾನು ಸುದೀಪ್ ಅವರ ಅಭಿಮಾನಿ ಅಂತ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವನು 10 ವರ್ಷದಿಂದ ಅವನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಕಾಂಗ್ರೆಸ್ ಅಲ್ಲಿ. ನಾವು ಯಾವಾಗ ನಮ್ಗೆ ಅಥಾರಿಟಿ ಬಂತು ಅವಾಗಿಂದ ನಾವು ಕಾಂಗ್ರೆಸ್ ಅಲ್ಲಿ ಇದ್ದು ನಾವು ಏನೋ ಮಾಡ್ತಿದ್ದೀವಿ, ನಮ್ದಿದೆ ಒಂದಿದೆ ಏನೋ ಮಾಡ್ತಿದ್ದಾನೆ ಅವನು. ಸೊ ಅದ್ರ ಬಗ್ಗೆ ಅವ್ರು ಮಾತಾಡಬಾರ್ದಾಗಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವ್ನ ಬೈಕಂತಾರ ಆಯ್ತು, ನಮ್ಮದು ಪರ್ಸನಲ್, ಅದು ಅವ್ರನ್ನ ತರಬಾರ್ದು ಅಂತ ನಾನು ಹೇಳಿದ್ದೀನಿ. ಹೌದು, ಅದೊಂದೇ ನನಗೆ ಬೇಜಾರು ನನ್ನ ಲೈಫಲ್ಲಿ. ಇವಾಗ ನನಗೆ ನನ್ನ ತಲೆಯಲ್ಲಿ ನನ್ನ ಟ್ರೋಲ್ ಆಗಿರೋದು, ನನ್ನ ಬಗ್ಗೆ ಮಾತಾಡಿರೋದು, ನಾನು ಏನು ತಲೆ ಕೆಡ್ಸ್ಕೊಂಡು, ನಮ್ಮ ತಾಯಣೆಗಳು ಇಲ್ಲೇ ಇದ್ದಾರೆ, ನಮ್ಮಮ್ಮ ಅವ್ರ ಮೇಲೆ ಆಣೆಗಳು ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ಅಮ್ಮನಿಗೆ ಬೈದಿದ್ದು ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮನಿಗೆ ಮಾತಾಡಿದ್ದು ನನ್ ಬೇಜಾರಿಲ್ಲ ಗುರು. ಮಾತಾಡೋದಾಗಿತ್ತು ಅಷ್ಟೇ ನಾನು ಹೇಳೋದು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗುರು. ಆ ಸೀಕ್ವೆನ್ಸಸ್ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಅದೇನಾಗುತ್ತೋ ನಂಗೆ ಗೊತ್ತಿಲ್ಲ. ದಯವಿಟ್ಟು ಒಂದೇ ಒಂದು ವಿಡಿಯೋ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರಿಬ್ರಿಗೆ ಸಾರಿ ಕೇಳಿ ಒಂದು ವಿಡಿಯೋ ಹಾಕ್ಬಿಡು. ಅವ್ರ ಅಭಿಮಾನಿಗಳು ನನ್ನನ್ನು ಕೇಳ್ತಾ ಇದಾರೆ, ನಾನೇನ್ ಮಾಡ್ಲಿ ಅಂತ ನನ್ನನ್ನು ಕೇಳ್ತಾ, ನನಗೆ ಗೊತ್ತಿಲ್ಲ, ನನ್ಗೆ ಅದ್ರಕ್ಕೆ ನನಗೆ ಸಂಬಂಧ ಇಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ನಾನು ನೆನ್ನೆನೂ ಹೇಳ್ಕೊಳ್ತೆ, ನೆನ್ನೆ ಸ್ಟೇಷನ್ಗೆ ಬಂದಾಗ್ಲೂ ಹೇಳಿದೆ, ಇವತ್ತು ಚಂದ್ರ ಮನೆಗೆ ಬಂದಿದ್ದ ಅವಾಗೂ ಅವನಿಗೂ ಹೇಳಿದ್ದೀನಿ ನಾನು, ದಯವಿಟ್ಟು ಒಂದು ವಿಡಿಯೋ ಹಾಕ್ಸ್ಬಿಡು ಗುರು, ಅವ್ರಿಬ್ರಿಗೆ ಸಾರಿ ಕೇಳಿಸಿ ಒಂದು ವಿಡಿಯೋ ಹಾಕೋ ಅಂತ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಂಡು ದಯವಿಟ್ಟು ಒಂದು ವಿಡಿಯೋ ಹಾಕ್ಬಿಡು ಸಮೀರ್. ಇಲ್ಲಾಂದರೆ ಇದು ಒಂದ್ಸತಿ ಅಲ್ಲ, ಇದು ಲಾಸ್ಟ್ ಟೈಮ್ ನೀನು ಏನೋ ಒಂದ್ಸತಿ ಮಾತಾಡಿ ನಿನ್ನ ವಿಡಿಯೋದಲ್ಲೇ ಸುದೀಪ್ ಅಣ್ಣನ ಬಗ್ಗೆ ಒಂದು ಮಾತಾಡಿದಾಗ ನಿನ್ನನ್ನು ತುಂಬ ದ್ವೇಷ ಮಾಡೋರು ತುಂಬ ಜನ ಬಂದರು. ಎಲ್ಲರೂ ನಾನು ತಡೆದು ನಿಂತ್ಕೊಂಡೆ, ನನ್ನ ಬಾಮೈದ ಅಂತ. ಆವಾಗ ಸಮೀರ್ ಅವರೇ, ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ, ಇಲ್ಲ ನನ್ನ ಈ ಮಾತುಗಳಿಂದ ಏನಾದರೂ ಬೇಜಾರಾಗಿದ್ದರೆ ಏನು ಮಾಡೋಕ್ಕಾಗಲ್ಲ, ಕೇಳಲೇಬೇಕಾಗಿ ಪರಿಸ್ಥಿತಿ. ಕೇಳ್ಕೊಂಡಿದ್ದೀರಾ, ದಯವಿಟ್ಟು ಅವರಿಬ್ಬರ ಬಗ್ಗೆ ಮಾತಾಡಿದ್ದೀರಾ, ದೊಡ್ಡವ್ರ ಬಗ್ಗೆ, ಅವರಿಬ್ಬರ ಹತ್ರ ಒಂದು ಸಾರಿ, ಅವರಿಬ್ಬರ ಹೆಸರಲ್ಲಿ ಒಂದು ಸಾರಿ ಕೇಳಿಬಿಟ್ಟು ಒಂದು ವಿಡಿಯೋ ಮಾಡಾಕ್ಬಿಡಿ ಪ್ಲೀಸ್, ಅಷ್ಟೇ ನಾನು ಕೇಳೋದು. ಓಕೆನಾ? ಚಲೋ, ಗುಡ್ ಈವ್ನಿಂಗ್, ಲವ್ ಯು ಲವ್ ಯು ಲವ್ ಯು. ಸಾಕು ಬಿಡಪ್ಪ ಅಂತ ಪಾಪ ಬೋರ್ ಹೊಡೆದ್ಬಿಡೈತೆ. ಥ್ಯಾಂಕ್ ಯು. ನಾನೇನು ಮಾಡಬೇಕು ನೆಕ್ಸ್ಟ್ ಅದನ್ನು ಮಾಡ್ತೀನಿ, ನನ್ನ ಜೀವನ ಏನು ಮಾಡಬೇಕು ಮಾಡ್ತೀನಿ. ನನಗೆ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇರಲ್ಲ, ಅವ್ರ ಜೀವನ ಅವ್ರಿಗೆ, ನನ್ನ ಜೀವನ ನನಗೆ. ನನ್ನ ಸೀಮಾ ಸೋನು ಅವರ ಜೀವನ ಇಲ್ಲಿಗೆ ಮುಗೀತು, ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಇಬ್ಬರೂ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನಿರ್ತೀನಿ.